ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಾಗತಿಕ ವಿದ್ಯಮಾನಗಳ ನೆಪವೊಡ್ಡಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಮಾಡ್ತಾ ಇರೋದು ಜನಸಾಮಾನ್ಯರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ದರ ಹೆಚ್ಚಳದ ಹೊರೆಯನ್ನ ನೇರವಾಗಿ ಸಾರ್ವಜನಿಕರ ಮೇಲೆ ಹಾಕೋ ಬದಲು ಕೇಂದ್ರ ಸರ್ಕಾರ ತಾನು ವಿಧಿಸುವ ತೆರಿಗೆಯಲ್ಲಿ ಕಡಿತ ಮಾಡಬೇಕಿತ್ತು ಅಂತ ಶಾಸಕ ಲಕ್ಷ್ಮಣ ಸವದಿ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇಂಧನ ದರ ಏರಿಕೆಯಿಂದ ಜನಸಾಮಾನ್ಯರು ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ ಅವರು ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರ ತಾನು ವಿಧಿಸುವ ತೆರಿಗೆಯಲ್ಲಿ ಕನಿಷ್ಠ ₹3 ಅಷ್ಟನ್ನಾದರೂ ಕಡಿಮೆ ಮಾಡ್ಕೊಂಡಿದ್ದಿದ್ರೆ ಸಾರ್ವಜನಿಕರಿಗೆ ಇಷ್ಟೊಂದು ಹೊರೆಯಾಗ್ತಾ ಇರಲಿಲ್ಲ ಅಂತ ಅವರು ಅಭಿಪ್ರಾಯಪಟ್ಟರು. ಡೀಸೆಲ್ ಪೆಟ್ರೋಲು ಏರಿಕೆ ಆಗಿರತಕ್ಕಂಥದ್ದು ಜನರಿಗೆ ಇವತ್ತು ಹೊರೆ ಆಗ್ತಾ ಇದೆ. ಇವತ್ತು ಬೇರೆ ರಾಷ್ಟ್ರಗಳ ಯುದ್ಧದ ಪರಿಣಾಮದಿಂದ ಇವತ್ತು ಅದರ ಶೆಕೆ ನಮಗೆಲ್ಲರಿಗೂ ಕೂಡ ಇಡೀ ವಿಶ್ವಕ್ಕೆ ಬಡಿತಾ ಇದೆ. ಅದರ ಪರಿಣಾಮವಾಗಿ ಇವತ್ತು ಡೀಸೆಲು ಮತ್ತು ಪೆಟ್ರೋಲ್ ದರ ಹೆಚ್ಚಾಗಿರ್ತಕ್ಕಂಥದ್ದು. ಇದನ್ನು ಹೆಚ್ಚು ಮಾಡೋಕ್ಕಿಂತಲೂ ಕೇಂದ್ರ ಸರ್ಕಾರಕ್ಕೆ ಇದು ಒಂದು ಹಂತಕ್ಕೆ ಬರುವವರೆಗೆ ತಮ್ಮ ಟ್ಯಾಕ್ಸದಲ್ಲಿ ಕಡಿಮೆ ಮಾಡಿಕೊಂಡಿದ್ರೆ ಸಾರ್ವಜನಿಕರಿಗೆ ಇದು ಹೊರೆ ಆಗ್ತಿರಲಿಲ್ಲ. ರೇಟ್ ಹೆಚ್ಚಾದ ಕೂಡಲೇ ಈ ಕಚ್ಚಾ ವಸ್ತುಗಳ ರೇಟ್ ಹೆಚ್ಚಾದ ಕೂಡಲೇ ಅದನ್ನು ನೇರವಾಗಿ ಸಾರ್ವಜನಿಕರಿಗೆ ಹಾಕೋದ್ರಿಂದ ಮೊದಲೇ ರೇಟ್ ಏರಿಸೋದ್ರ ಬದಲಿಗೆ ಇದನ್ನು ಕೇಂದ್ರ ಸೋಳ್ತಕ್ಕಂಥ ಟ್ಯಾಕ್ಸದಲ್ಲಿ ಒಂದು ₹3 ಕಡಿಮೆ ಮಾಡ್ಕೊಂಡಿದ್ರೆ ಇದು ಸಾರ್ವಜನಿಕರಿಗೆ ಒಂದು ಥರದ ತೊಂದರೆ ಆಗ್ತಕ್ಕಂಥದ್ದು ಆಗಿದೆ. ಡೀಸೆಲ್ ಪೆಟ್ರೋಲು ಏರಿಕೆ ಆಗಿರತಕ್ಕಂಥದ್ದು ಜನರಿಗೆ ಇವತ್ತು ಹೊರೆ ಆಗ್ತಾ ಇದೆ. ಇವತ್ತು ಬೇರೆ ರಾಷ್ಟ್ರಗಳ ಯುದ್ಧದ ಪರಿಣಾಮದಿಂದ ಇವತ್ತು ಅದರ ಶೆಕೆ ನಮಗೆಲ್ಲರಿಗೂ ಕೂಡ ಇಡೀ ವಿಶ್ವಕ್ಕೆ ಬಡಿತಾ ಇದೆ. ಅದರ ಪರಿಣಾಮವಾಗಿ ಇವತ್ತು ಡೀಸೆಲು ಮತ್ತು ಪೆಟ್ರೋಲ್ ದರ ಹೆಚ್ಚಾಗಿರ್ತಕ್ಕಂಥದ್ದು. ಇದನ್ನು ಹೆಚ್ಚು ಮಾಡೋಕ್ಕಿಂತಲೂ ಕೇಂದ್ರ ಸರ್ಕಾರಕ್ಕೆ ಇದು